मेरा नाम ಸಿದ್ದನಗೌಡ. ಹಳ್ಳಿ ಶಹರ ಪಟ್ಟಣದ ಸೂರರನ್ನ ಹಿಡಿದ ಧೀರನೆಂದರೆ ನಾನೇ. ನನ್ನ ಕೊಂಡರೆ ಇಡೀ ಊರೇ ಕೈ ಎತ್ತಿ ಮುಗಿಯುತ್ತಿರುವಾಗ ಯಕಚ್ಚಿತ ಒಬ್ಬ ಬಡ ಬಿಕಾರಿ ನನಗೆ ಕೊಟ್ಟಿ ಎತ್ತಿ ಮಾತನಾಡುತ್ತಾನೆಂದರೆ ನಾನೆಷ್ಟು ಸಹಿಸಬೇಕು. ಆದಷ್ಟು ಬೇಗ ಅವರನ್ನು ಹಿಡಿತರಿಸಿ ಅವನಿಂದ ಆಸ್ತಿ ಬರೆಸಿಕೊಂಡು ಅವನನ್ನು ವೈಕುಂಠಕ್ಕೆ ಕಳಿಸಲೇಬೇಕು. ಅಂದಾಗ ನನ್ನ ಅವನ ವೈರತ್ವ ತಪ್ಪಿದ್ದಲ್ಲ. ಕರಿಯೋ ಎಲ್ಲ ರೆಡಿಯಾಗಿದೆನಾ? ಬಿಸ್ಕಿಟ್ ಬಂಗಾರ ಡ್ರಗ್ಸ್ ಇದರ ಹಣ ಬಂದು ತಲುಪಿದ್ದೇನು? ಎಲ್ಲ ಬಂದು ತಲುಪಿದೆಯಣ್ಣ. ಆದರೆ ಉಗುರಿನ ಪಾರ್ಸಲ್ ಮಾತ್ರ ಇವತ್ತ ಬೆಳಿಗ್ಗೆ ಕಳಿಸಿದ್ದೇನೆ. ಚುನಾವಣೆ ಹತ್ರ ಬರ್ತಾ ಇದೆ. ಆ ಪಾರ್ಸಲ್ ಕೆಲಸ ಬೇಗ ಮುಗಿಸಿಬಿಡು. ಯಾಕಂದ್ರೆ ನಮ್ಮ ಮನೆಯ ಅನ್ನ ತಿಂದು ನನಗೆ ಮೋಸ ಮಾಡುವಂತೆ ಕಾಣುತ್ತದೆ. ಆ ಸಂಶಯ ಬರ್ತಾ ಇದೆ ಆ ಕೋರಿಂಗಿನ ಮೇಲೆ. ನೀನು ಅವನ ಬಗ್ಗೆ ಎಚ್ಚರವಿಡು. ಹೌದಣ್ಣ, ಆ ಮೊದಲಿನಿಂದ ಯಾವ ಕಾಳಿಂಗ ಸರಿ ಕೆಲಸನೇ ಮಾಡ್ತಾ ಇಲ್ಲ. ಫ್ಯಾಕ್ಟರಿ ಆಳುಗಳಿಂದ ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇದೆ. ನಮಸ್ಕಾರ ಗೌಡ್ರೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಇಡೀ ನನ್ನ ಸಂಸ್ಥೆಯ ಜವಾಬ್ದಾರಿಯನ್ನೇ ನಿನ್ನ ಮೇಲೆ ಬಿಟ್ಟಿದ್ದೇನೆ. 2 ವಾರವಾದರೂ ಅದರ ಜಮಾ ಖರ್ಚು ನನ್ನಂತಾನೆ ಬಂದಿರವಲ್ಲ, ಯಾಕೆ? ನನ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ಚಿಂತಾಕ್ರಾಂತನಾಗಿದ್ದೆ. ಯಾಕೆಂದರೆ ಆ ಬಲರಾಮನಿಂದ ನನಗೆ ಜೀವ ಬೆದರಿಕೆಯ ಕರೆಗಳು ಬರಹತ್ತಿವೆ. ಅದಕ್ಕೇನು ಮಾಡೋದಂತ ತಮ್ಮ ಬೆಟ್ಟಿಗೆ ಬಂದಿದ್ದೇನೆ. ಅದಕ್ಕೇಕೆ ಹೆದರ್ತೀಯೋ ಮೂಡ? ನಿನ್ನ ವೈರಿಯೇ ನನ್ನ ವೈರಿ. ಅವನಿಗೆ ಎದುರೋಗಿ ಸೂಟ್ ಮಾಡಿಬಿಡು. ಅವನೆಲ್ಲ ಮುಂದೆ ಬಂದ ಅನಾಹುತಕ್ಕೆ ನಾನಿದ್ದೇನೆ. ನಿಮ್ಮ ಮಾತೇನು ನಿಜವಿದೆ. ಆದರೆ ಅವನಿಗಾಗಿ ಅವನ ಸಂಹಾರಕ್ಕಾಗಿ ನೀವೇ ಒಂದು ಚಕ್ರವ್ಯೂಹ ರಚಿಸಬೇಕು. ಹಾಗಾದರೆ ನಾನೀಗ ಬೆಂಗಳೂರಿಗೆ ಹೊರಟಿದ್ದೇನೆ. ಅಲ್ಲಿಂದ ನನ್ನೆಲ್ಲ ರೌಡಿಗಳನ್ನು ಬರ ಹೇಳಿ ನಿನ್ನನಿಗೆ ಕಳಿಸಿಕೊಡ್ತೀನಿ. ನೀನು ಅಲ್ಲಿವರೆಗೂ ಧೈರ್ಯವಾಗಿರು. ಕರಿಯೋ, ಬಾ ಹೋಗೋಣ. ಹೋಗು ಸಿದ್ದನಗೌಡ, ಹೋಗು. ನನ್ನಿಂದಲೇ ಏನೆಲ್ಲವನ್ನು ನೀ ಕಳಿಸಿಕೊಂಡು ಈಗ ನೀನೇ ನನ್ನ ಬಗ್ಗೆ ಸಂಶಯ ಬಂದಂತೆ ಮಾತಾಡ್ತೀಯಾ? ಮಾತಾಡು. ಮೊದಲು ನಿನ್ನ ಕಥೆ ಏನು ಅಂತ ಬಯಲು ಮಾಡಿ ಆಮೇಲೆ ನಿನ್ನನ್ನೇ ಇಲ್ಲ ಅನಿಸಿ ನಿನ್ನೆಲ್ಲ ಸಿರಿ ಸಂಪತ್ತಿಗೆ ನಾನೇ ಮಾಲೀಕನಾಗ್ತೀನಿ. ನೋಡ್ತಾ ಇರು. ನಾನೀಗ ನಿನ್ನನ್ನು ಕೈ ಬಿಟ್ಟರಲ್ಲವೇ ಆ ಗೌಡನ ಸಂಪತ್ತಿಗೆ ಕಾರಣಾಗೋದು. ಬಲರಾಮ, ಗೌಡರಿಲ್ಲದ ಸಭೆಯ ನೋಡಿ. ಅವರಿಲ್ಲದೆ ಯಾಕೆ ಬಂದಿರು? ಅವರ ಅಪ್ಪನಿಲ್ಲದೆ ಯಾಕೆ ಬಂದಿರು ಅವರ ಮನೆಗೆ? ಭೇಟೆ ಆಡಬೇಕಂತ ಕೋಡಿಗೆ ಹೋದೆ. ಆ ಕೋಡಿನ ಬೇಟೆ ತಪ್ಪಿಸಿಕೊಂಡು ಈ ಗೌಡನ ಮನೆಗೆ ಬಂದು ಸೇರಿಕೊಂಡಿದೆ ಎಂದು ಗೊತ್ತಾಯ್ತು. ಅದಕ್ಕೆ ಬೇಟೆ ಆಡಕ್ಕೆ ಬಂದಿರಲೇ. ಏನು? ನನ್ನ ಜೀವ ತೆಗೆಯುವಷ್ಟು ಧೈರ್ಯ ಬಂದಿತ್ತೇ ನಿನಗೆ? ಅದು ಎಂದಿಗೂ ಸಾಧ್ಯವಿಲ್ಲ. ನಾ ಮನಸ್ಸು ಮಾಡಿದರೆ ನಿನ್ನ ಜೀವ ಈ ಮನೆಯಿಂದ ಹೊರಗೆ ಹೋಗಲಾರದು. ಸುಮ್ಮನೆ ಬಂದು ಹೋದಾಗ ನಾನೇನು ಬೇರೆ ಬಂಡಿಗೆ ನಿಂತ ಹಂದಿಯಲ್ಲ. ಮೊದಲೇರಿ ನಿಂತ ಗೀತಗಳನ್ನು ತಂದ ಬೇರೆ ಬೀಳೋದಿನಿ. ನಾನೇ ಬರೋದಿನಿ ಅಂತ ದುರ್ಯೋಧನನ ತೊಡಪಡಿಸಿದವರ ತೊಡೆ ಮುರಿಯುವ ಫಲಾಂತ ಪಾಂಡವ ಭೀಮೋದನೆ 6 ಕೋಟಿ ಆಯುಷ್ಯ ಪಡೆದ. ರಾವಣನ 10 ತೆರೆ
ಕೊತ್ತರಿಸಿದ ಶ್ರೀರಾಮಾದನೆ ನನ್ನತ್ತಿಗೆ ಸಾಂಡವ ಶೀಲಕ್ಕೆ ಕಾರಣ ಏನು? ನಿನ್ನತ್ತಿಗೆ ಶಾಂತಳ ಶೀಲಹರಣ ಏನ್? ಇದೇನು ಆಶ್ಚರ್ಯ? ಯಾವ ಶಾಂತ, ಎಲ್ಲಿ ಅವಳ ಶೀಲಹರಣ? ಏನ್ ಹೇಳ್ತಾ ಇದ್ದೀನಿ ನೀನು? ನೀ ನೋಡಿದ್ದನ್ನೇ ಮಾತಾಡ್ತೀನಿಲ್ಲ ಕಳಿಂಗ. ನೀ ಮಾಡಿದ ತೋರನ್ನು ಚಿತ್ತುಕೊಂಡು ಗೊತ್ತಿಲ್ಲದಂತೆ ಗಟ್ಟು ಹೊತ್ತಿಯೇ ಕುಲಘಾತಕ. ನೀ ಮಾಡಿದ ಎಲ್ಲ ಘಾತಕವನ್ನು ನಿನ್ನನ್ನು ಕೊಂದು ಸಾಯಿಸಲು ಬಂದಿದ್ದೇನೆ. ನನ್ನ ಅತ್ತಿಗೆ ಸಾಂಬವ ಶೀಲಕ್ಕೆ ಕಾರಣರು ಅಮ್ಮ. ಹೇಳ್ತೀನಿ ಬಲರಾಮ, ನನ್ನ ಪ್ರಾಣ ಮಾತ್ರ ಉಳಿಸು. ಪ್ರಾಣದ ಬೆಲೆ ಎಷ್ಟೈತಿ ಅಂತ ಈಗ ತಿಳಿತೇನೆ ಮೂರ್ಖ. ನೀನು ನಿಜ ಹೇಳಿದರೆ ಸರಿ, ಸುಳ್ಳು ಹೇಳಿದರೆ ಸರಿ. ಹೊರಗಿಂದ ಹೊರ ಬಂದ ಕಗ್ಗಕ್ಕೆ ರಕ್ತ ಬೇಕಂಬಂತೆ. ಈ ಬಲರಾಮನ ಕೊಡ್ಲಿ ನನ್ನ ಕೈಗೆ ಬಂದಿದೆ ಅಂದ್ರೆ ಈ ಕೊಡ್ಲಿಗೆ ರಕ್ತ ಬೇಕೇ ಬೇಕು. ಈ ನನ್ನೊತ್ತಿಗೆ ಶೀಲ ಕೆಡಿಸಿದ ಕೈ ಇದೆ ಅಲ್ಲವೇ? ನನ್ನ ಮನೆ ಪ್ರವೇಶ ಮಾಡಿದ ಕಾಲು ಇವೆ ಅಲ್ಲವೇ? ಅಮ್ಮ ಕಾಳಿಂಗ, ನಾ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿದೆ. ಆದರೆ ನಿನ್ನ ಮಗನಾಗಿ ಇರುತ್ತೇನೆ, ನನ್ನನ್ನು ಜೀವದಿಂದ ಬಿಟ್ಟು ಬಿಡಪ್ಪ, ನಿನಗೆ ಕೈ ಮುಗಿದು ಕೇಳುತ್ತೇನೆ. ಸಾಧ್ಯವಿಲ್ಲ. ಭೀಮನ ಕೈಯಲ್ಲಿ ಶರಾಪುಂಡ ಸತ್ತಂತೆ, ಭೀಷ್ಮನ ಕೈಯಲ್ಲಿ ದುರ್ಯೋಧನ ಸತ್ತಂತೆ, ಅರ್ಜುನನ ಕೈಯಲ್ಲಿ ಭೀಷ್ಮ, ದ್ರೋಣಾದಿ ಕರ್ಣರು ಸತ್ತಂತೆ. ಇಂದು ನನ್ನ ಕೈಯಲ್ಲಿ ನೀನು ಸಾಯಲೇಬೇಕು. ಅಣ್ಣ ನಿಲ್ಲು, ಇವನನ್ನು ಕೊಲೆ ಮಾಡಬೇಡ. ಇಲ್ಲ ಇಲ್ಲ, ನಾನೀಗ ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ಕೋಪ ಕೆರಳಿದೆ, ಆವೇಶ ಆಕಾಶ ಮುಟ್ಟಿದೆ. ಈಗ ನನ್ನ ರಕ್ತ ಕಥ ಕಥನೆ ಕುದಿಯುತ್ತಿದೆ. ನನ್ನ ಕೋಪವನ್ನು ರೋಗ ಪಾದವಾಗಿ ಕೂಗಿ ಹೇಳುತ್ತಿದೆ. ಈ ಕಾಳಿಂಗನನ್ನು ಕೊಂದ ನನ್ನ ಶೀಲಕ್ಕೆ ಕಾರಣನಾದವನನ್ನು ತಡೆ ನಾ ತಡೆ, ಕಾನೂನನ್ನು ಕೈಗೆ ತಗೋಬೇಡ. ನಿನ್ನಂತಹ ಆವೇಶ ನನಗೂ ಇದೆ, ಆದರೆ ಕಾನೂನನ್ನೇ ಗೌರವಿಸದೆ. ನೀನು ಕೊಂದರೆ ಮರ್ಡರ್ ಆಗುತ್ತದೆ, ನಾನು ಕೊಂದರೆ ಎನ್ಕೌಂಟರ್ ಆಗುತ್ತದೆ. ಅದಕ್ಕೆ ನಿನಗೆ ತಾಳ್ಮೆ ತಾಳ್ಮೆ. ನನ್ನ ಬಾಳೆಂಬ ಬಳ್ಳಿಯ ಇವನ ಕಾಲಿಗೆ ತೊಡರೆ ಹರಿದು ನನ್ನ ಕರುಣಿಗೆ ತಾಳ್ಮೆ ತಪ್ಪಿದಾಗ ತಾಳ್ಮೆ ಎಂಬುದು ಗೆದ್ದಿಗೆ ಮಾತ್ರ. ಎಲ್ಲ ನನಗೀಗ ಅಡ್ಡ ಬರಬೇಡ. ನೀನು ಅಡ್ಡ ಸರಿ ಎಂದಕ್ಕೆ ನೀನು ಹೀಗೆ ಕಾನೂನು ಕಾನೂನು ಅಂತ ಹೇಳ್ತಾ ನಿಂತರೆ ನನ್ನ ಪ್ರತಿಜ್ಞೆ ತೀರೋದಿಲ್ಲ, ನನ್ನೊಂದಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಣ್ಣ ನಿಲ್ಲು, ನನ್ನ ಮಾತನ್ನು ಕೇಳು. ಕೇಳೋದಿಲ್ಲ.
ನಾನೀಗ ಯಾರ ಮಾತನ್ನು ಕೇಳೋದಿಲ್ಲ. ಕೊನೆಗೊಂದು ಸಾರಿ ಕಾನೂನು ಕಾನೂನು ಅಂತ ನನ್ನ ಅರೆಸ್ಟ್ ಮಾಡಿದರೆ ಚಿಂತೆ ಇಲ್ಲ. ನಾನು ಇವನ ಪ್ರಾಣ ತಗೊಂಡ ತೀರುತ್ತೇನೆ. ಜೈ ಬಜರಂಗ ಬಲಿ. ಈಗ ತೃಪ್ತಿ ಆಯ್ತು ನನಗೆ. ಈಗ ತೃಪ್ತಿ ಆಯ್ತು ನನಗೆ. ಮಿಸ್ಟರ್ ಪ್ರದೀಪ್, ನಿನ್ನ ಕಾನೂನು ನಿನಗೆ ಬೇಕಿದೆ. ಈಗ ಅರೆಸ್ಟ್ ಮಾಡು ನನ್ನನ್ನು. ನಾಗೇಶ ನಾಗೇಶ ಎಂಥವನ ಪಾನಿ. ನೋಡಿದ್ರೆ ಈ ಒಂದು ದಿನ ನನ್ನ ತಂಗಿಯನ್ನ ತೀರವನ್ನು ಪಡೆದು ಅದರ ಜಾಮಿನ ಸಮಯ ನನಗೆ ಈಗ ಸಿಕ್ಕ ಬಿಟ್ಟಿದೆ. ನೋಡಿದೆ ಸಾಹೇಬರೇ, ನೀವು ಕಣ್ಣಾರೆ ನೋಡಿದ್ರಲ್ಲ, ಈ ಬಲರಾಮನ ನಿರಪರಾಧ ಎಂತವರ ಭೂಮಿ ಮೇಲೆ ಇರಬೇಕು, ನಾಯಕ್ಕಾಗಿ ಬದುಕಿರಬೇಕು. ನನ್ನನ್ನು ಅರೆಸ್ಟ್ ಮಾಡಿದ್ರೆ ಪ್ರೀತಿ, ಈ ನಾಗೇಶನನ್ನು ಅರೆಸ್ಟ್ ಮಾಡಿಕೊಂಡು ನಡೆ. ಹೌದು ಸಾಹೇಬರೇ, ನೀವು ಹೇಳಿದ ಕೆಲಸ ಈ ಅಣ್ಣ ಮಾಡ್ತಾನೆ, ಹೊರಗೆ ನಾನು ಮಾಡಿದ್ದೇನೆ. ಇಂಥ ಪಾಪಿಗಳ ಕೂಡ ನಿರ್ನಾಮ ಆಗಬೇಕೆಂದು ಈ ಬಲರಾಮನಂತರು ಬದುಕಿರಬೇಕು. ನಾಗೇಶ ಎಂಥವನ ಪಾನಿ. ಈ ಶವ ಪೋಸ್ಟ್ ಮಾರ್ಟಮ್ ಮಾಡಿ ಈ ನಾಗೇಶನನ್ನು ಅರೆಸ್ಟ್ ಮಾಡಿಕೊಂಡು ನಡೆ. ಹಾ ನಡೆ.